ನಮಸ್ಕಾರ. ನಾಗೇಂದ್ರ ಕನ್ನಡಿಗ ಕನಕಪುರ. ನೋಡಿ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಂಥವ್ರಿಗೆ ನಿಂಬೆಹಣ್ಣು ಜ್ಯೂಸ್ ಕೊಡೋಕ್ಕೆ ಅಂತ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಏಳುಗಳಿಂದ ಮುಂದೆ ತಾಳೆಕಟ್ಟೆ ಹತ್ರ ಇವತ್ತು ಬೆಳಗ್ಗೆಯಿಂದ ಸಂಜೆ 9 ಗಂಟೆಯಿಂದ ಸಂಜೆವರೆಗೂ ಏನು ನಾವು ತಂದಂಥ ಸಕ್ಕರೆ ಮೂಟೆಗಳು ಖಾಲಿ ಆಗೋವರೆಗೂ ಅಲ್ಲೇ ಇರ್ತೀವಿ. ಸಕ್ಕರೆ ಮೂಟೆಗಳನ್ನ ಹಾಕ್ಕೊಂಡು ಅಲ್ಲಿಂದ ನಾವು ಏಳುಗಳ್ಳಿ ಕಡೆಗೆ ಹೊರಟ್ವಿ. ಅದಾದಮೇಲೆ ಹೋದ ತಕ್ಷಣ ಡ್ರಮ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜ್ಯೂಸ್ ಕೊಡೋಕ್ಕೆ ತಯಾರಿನ ಮಾಡ್ಕೊಂಡ್ವಿ. ನೀವು ನೋಡ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಒಳ್ಳೆ ಅದ್ಭುತವಾಗಿ ತಯಾರಿ ಮಾಡ್ಕೊಂಡು ಜ್ಯೂಸ್ ಕೊಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಇನ್ಸ್ಟಾದಲ್ಲಿ 10K ಆದರೆ ಟೀ ಶರ್ಟ್ಗಳನ್ನ ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಬಂದಂಥ ನನ್ನ ಫಾಲೋವರ್ಸ್ಗಳಿಗೆ ಟೀ ಶರ್ಟ್ ಕೊಡೋವಂಥ ಕೆಲಸಗಳನ್ನ ಮಾಡಿದೆ. ಅದಾದಮೇಲೆ ಟಿಫನ್ ಇಸ್ಕೊಬ್ರಕ್ಕೆ ಏಳುಗಳ್ಳಿಗೆ ಹೋದೆ. ತಾಳೆಕಟ್ಟೆ ಹತ್ರ ನಿಂಬೆಹಣ್ಣು ಜ್ಯೂಸ್ ಕೊಡೋವಂಥ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಆದರೆ ಈ ಸಲ ಅಲ್ಲಿ ಯಾರು ಟಿಫನ್ನ ಕೊಡೋವಂಥ ಕೆಲಸ ಮಾಡಲಿಲ್ಲ. ಇನ್ನೂ ಲೇಟಾಗಿ ಬರ್ತಾರೇನೋ. ಆದರೆ ಏಳುಗಳ್ಳಿಗೆ ಬಂದ್ವಿ. ಏಳುಗಳ್ಳಿಗೆ ಬಂದು ಟಿಫನ್ನ ಈಸ್ಕೊಂಡು ಕೆಲಸ ಇದ್ದೀವಿ. ಒಳ್ಳೇದಾಗಲಿ. ನೋಡಿ, ಮಾದಪ್ಪನ ಭಕ್ತರಿಗೆ ಯಾರು ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಕೊಡ್ತಾರೆ ಕಾರಣ. ಧನ್ಯವಾದಗಳು. ಟಿಫನ್ ಈಸ್ಕೊಳ್ಳೋ ಮಧ್ಯದಲ್ಲಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ನನ್ನ ಬಾಮೈದ ಹೋಗಿ ಕಾಳು ಸಾರು ಮುದ್ದೆ ಅನ್ನ ಈಸ್ಕೊಂಡು ಬಂದರು. ಅಲ್ಲಿಂದ ಬರೋ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗಳಿಗೆ ಮಾದಪ್ಪನ ವೇಷನ ಹಾಕಿದ್ರು. ಮಾದಪ್ಪನ ಮಾಡ್ತಾ ಇದ್ದಾನೆ, ನೀವು ನೋಡ್ಬೋದು. ಬಂದಂಥ ಎಲ್ಲ ಭಕ್ತರುಗಳು ಮಗುನ ಸಣ್ಣ ಮಾಡಿಕೊಂಡು ಮಾದಪ್ಪನ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರು. ಅದಾದಮೇಲೆ ನಮ್ಮ ಪುಟಾಣಿಗಳು ಕೂಡ ಮುದ್ದೆ ಅನ್ನ ಸಾರು ಕಾಳು ತಿನ್ನೋದ್ರಲ್ಲಿ ತಲ್ಲೀನಾಗಿದ್ರು. ಹಾಲು ಸಾಲಾಗಿ ಬರ್ತಾ ಇದ್ದಂಥ ಪರ್ಸೆಗೆ ನಿಂಬೆಹಣ್ಣು ಜ್ಯೂಸ್ ಕೊಡೋದ್ರಲ್ಲಿ ಏನೋ ಒಂಥರ ಖುಷಿನ ಎಲ್ಲರೂ ಸೇರಿ ಪಡಿತಾ ಇದ್ವಿ. ಇದೇ ರೀತಿ ಇಲ್ಲಿಂದ ಬೆಟ್ಟದವರೆಗೂ ಹೋದಂಥ ಎಲ್ಲ ವೀಡಿಯೋಗಳನ್ನು ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಧನ್ಯವಾದಗಳು.